ಸಮನ್ವಯದ ಬಗ್ಗೆ ಮಾತನಾಡ್ತಿದ್ರಿ. ಈ ಅಂತೆ ಕಂತೆಗಳ ಸುದ್ದಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಗಳಿಗೆ ಸಿಗ್ತಾ ಇರುತ್ತೆ. ಈಗಲೂ ಕೂಡ ವಿರೋಧ ಪಕ್ಷ ಒಗ್ಗಟ್ಟಿನಿಂದ ಹೋರಾಟ ಮಾಡಲಿಕ್ಕೆ ಅಡಚಣೆ ಆಗ್ತಾ ಇರೋದು. ವಿಜಯೇಂದ್ರ ಅವರು ಮುಂದೆ ಹೋಗ್ಬಿಟ್ರೆ, ಅವರ ನಾಯಕತ್ವದಲ್ಲಿ ಪ್ರತಿಭಟನೆ ಆಗ್ಬಿಟ್ರೆ ನನ್ನ ಹೆಸರಿಗೆ ಏನ್ ಸಿಕ್ತು ಅನ್ನೋ ರೀತಿಯಲ್ಲಿ ಅಶೋಕ್ ಪಾಳಯಕ್ಕೂ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಾಧನೆ ಆಗ್ಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ. ಈ ಸಮನ್ವಯ ಕೊರತೆ ಅನ್ನೋದು ಎಲ್ಲ ಪಕ್ಷದಲ್ಲೂ ಕಾಣ್ತಾ ಇದೆ. ಇದರಿಂದ ಭ್ರಮ ನಿರಸನ, ನಾನು ಶುರುವಲ್ಲಿ ಹೇಳ್ದಂಗೆ ರಾಜ್ಯದ ಜನ ಒಂದ್ ಕಡೆ ಆಡಳಿತ ಪಕ್ಷದಲ್ಲೂ ಟ್ರಾನ್ಸ್ಪರೆನ್ಸಿ ಇಲ್ಲ, ವಿರೋಧ ಪಕ್ಷದಲ್ಲೂ ಕೂಡ ಗಟ್ಟಿ ಹೋರಾಟ ಕಾಣ್ತಿಲ್ಲ. ಜನರು ಎಲ್ಲಿಗೆ ಬಂದು ನಿಲ್ಬೇಕು? ಒಂದು ಈ ಪ್ರಕರಣದ ಸೂಕ್ಷ್ಮತೆಗೆ ಮತ್ತೊಂದು ಮುಖ ಇರೋದನ್ನು ನೋಡ್ತೀನಿ. ಇಡಿ ಒಂದ್ ಕಡೆ ತನಿಖೆಯನ್ನು ನಡೆಸ್ತಿದೆ, ಹಾಗೇನೆ SIT ಮತ್ತೊಂದು ಕಡೆ ತನಿಖೆ ನಡೆಸ್ತಿದೆ. ಈಗ ಮೊನ್ನೆ ಇಡಿ ಅವರು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ದಾಖಲೆಗಳನ್ನ SIT ಅವರು ತಗೊಂಡು ಹೋಗಿದ್ದಾರೆ ಅಂತ ಕೆಲವರು ವಿಚಾರಣೆ ಸಂದರ್ಭದಲ್ಲಿ ಇಡಿ ಅವರಿಗೆ ಆ ಆರೋಪಿಗಳು ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟವ್ರು ಹೇಳಿದಾಗ ಇಡಿ ಅವರು ಆ ದಾಖಲೆಗಳನ್ನು SIT ಹತ್ರ ಕೇಳಿದಾಗ ಕೊಡೋಕ್ಕಾಗೋದಿಲ್ಲ ಅಥವಾ ಸದ್ಯಕ್ಕಿಲ್ಲ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅನ್ನುವಂತಹ ಉತ್ತರ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಲೆಟರ್ ಕರೆಸ್ಪಾಂಡೆಂಟ್ ಕೂಡ ಆಗಿದೆ ಅಂತ ನನ್ನ ಮಾಹಿತಿ. ಅಂದರೆ ಈ ಪ್ರಕರಣ ಕೇವಲ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ವರೂಪ ಅಷ್ಟೇ ಅಲ್ಲ, ಇಡಿ ಮತ್ತು ಪೊಲೀಸರ ನಡುವಿನ ಕ್ಲಾಶಿಗೂ ಕೂಡ ಕಾರಣ ಆಗ್ತಿದೆ. ಅಂದರೆ ಆ ದಾಖಲೆಗಳನ್ನ, ಇಡಿ ದಾಖಲೆಗಳನ್ನು ಕೊಡದಲೇನೆ, ಇಡಿ ಅವ್ರಿಗೆ ಕೇಳಿದಂತಹ ಅವ್ರ ತನಿಖೆಗೆ ಸಹಕಾರವನ್ನು ಕೊಡದಲೇನೆ, ಅಲ್ಲಿ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಕೀ ಕೂಡ ಕೊಟ್ಟಿಲ್ಲ. ಕೀನು ಕೂಡ SIT ಸೀಸ್ ಮಾಡ್ಕೊಂಡು ಹೋಗಿ ಕಡೆಗೆ ಡೂಪ್ಲಿಕೇಟ್ ಕೀ ಮಾಡಿಸಿ ಅವರು ಅಲ್ಲಿಯ ಡಾಕ್ಯುಮೆಂಟ್ಸ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಯಾವುದು ವಾಲ್ಮೀಕಿ ಇದರಿಂದ. ಮತ್ತು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು SIT ಸೀಸ್ ಮಾಡಿ ಇಟ್ಕೊಂಡಿದ್ದು, ನಮಗೆ ಟ್ಯಾಲಿ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ಗೆ ಆ ಡಾಕ್ಯುಮೆಂಟನ್ನು ಕೊಡಿ ಅಂತ ಅವ್ರಿಗೆ ಕೇಳಿದಾಗ ಅಲ್ಲಿ SIT ಅವರು ಅದನ್ನು ಕೊಟ್ಟಿಲ್ಲ. ನಮಗೂ ಬೇಕು ತನಿಖೆಗೆ ಅಥವಾ ಆ ಥರದ್ದೇನೋ ಬೇಕು ಅಂತ. ಎಲ್ಲಿಯವರೆಗೆ ಅಂತಂದರೆ ಇಡಿಯ ಆಫೀಸರ್ಸ್ಗಳು CID ಕಚೇರಿಗೆ ಬಂದು ಆ ದಾಖಲೆಗಳು ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ, ಅಥವಾ ಏನಾದರೂ ವೆಸ್ಟ್ ಬೆಂಗಾಲ್ದಲ್ಲಿ ಆಗೋ ಥರ ಆದರೂ ಆಗ್ಬಿಡುತ್ತೇನೋ ಅನ್ನುವಂತಹ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಅವತ್ತು ಮಧ್ಯರಾತ್ರಿಯವರೆಗೆ CID ಆಫೀಸಿಗೆ ಎಕ್ಸ್ಟ್ರಾ ಪೊಲೀಸ್ ಇದನ್ನು ಹಾಕಿದ್ರು, ಏನೋ ಕಾವಲನ್ನು ಹಾಕಿದ್ರು. ಅಂದರೆ ಈ ಪ್ರಕರಣ ಕೇವಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಅಮೌಂಟನ್ನು ಎಲ್ಲಿಗೋ ಟ್ರಾನ್ಸ್ಫರ್ ಮಾಡಿ ಏನೋ ಆಗಿದೆ ಅಂತ ಏನೋ ಅನ್ನೋ ಅಷ್ಟು ಸರಳ ಅಲ್ಲ ಅದು. ಅದನ್ನು ಮೀರಿ ಅಧಿಕಾರಿಗಳ ವ್ಯವಸ್ಥೆನಲ್ಲೂ ಕೂಡ, ಹೇಗೆ ಒಂದು ತನಿಖಾ ವ್ಯವಸ್ಥೆನಲ್ಲೂ ಕೂಡ ಸಂಘರ್ಷಕ್ಕಿದೆ, ಎಡಮಾಡಿಕೊಡ್ತಿದೆ ಅಂತಂದರೆ ಸುಧೀಂದ್ರ ಅವರು ಹೇಳಿದರು. ಯಾರೋ ಮಹಾರಾಷ್ಟ್ರದ ಕೆಲವು ರಾಜಕಾರಣಿಗಳು ಉಲ್ಲೇಖ ಮಾಡಿ ಅವರು ಕ್ಲೀನ್ ಚಿಟ್ ಆಮೇಲೆ ಕೋರ್ಟ್ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ವ್ಯತ್ಯಾಸ ಇದೆ. ನೀವು ಇದು ಮನಿ ಲ್ಯಾಂಡ್ರಿಂಗ್ ಕೇಸ್, ಯಾರ್ದೋ ಗೌರ್ಮೆಂಟ್ ದುಡ್ಡು ಎತ್ತಿ ಬಾರ್ ಓನರ್, ಡೂಪ್ಲಿಕೇಟ್ ಖಾತೆಗಳಿರೋರಿಗೆ, ಬಾರ್ ಓನರ್ಗಳಿಗೆ, ಚಿನ್ನಾಭರಣದ ಅಂಗಡಿ ಓನರ್ಗಳಿಗೆ, ಅದು ಯಾರು? ಅದು ಶಿವಕುಮಾರ್ ಅಂತ ಒಬ್ಬ ನಿಗೂಢ ವ್ಯಕ್ತಿ. ಹೌದು, ಆ ವ್ಯಕ್ತಿನೇ ಇಲ್ಲ, ಅವನ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅವನು ಯಾರು ಅನ್ನೋದೇ ಗೊತ್ತಿಲ್ಲ. ಅವರ ಆಫೀಸರ್ಸು ಮತ್ತೆ ಯಾರೋ ಒಬ್ಬ ಅದಕ್ಕೆ ಸಂಬಂಧಪಟ್ಟ ಈಗ ಅರೆಸ್ಟ್ ಆಗಿರುವಂತಹ ಮಾಜಿ ಮಂತ್ರಿ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಬ್ಯಾಂಕ್ ಆಫೀಸರ್ಸ್ಗಳಿಗೆ. ಶಿವಕುಮಾರ್ ಅಂತ ಅಕೌಂಟ್ ಮಾಡಿ, ಅಕೌಂಟ್ ನಂಬರ್ ಇಲ್ಲಿದೆ ನನ್ನ ಹತ್ರ, ಅದೆಷ್ಟೋ ಯಾವುದೋ ಒಂದು ಅಕೌಂಟ್ ಅದನ್ನು ಹೇಳ್ತೀನಿ. ನಿಗಮದಲ್ಲಿ ಒಂದು ಹುದ್ದೆ ಬೇರೆ ಕ್ರಿಯೇಟ್ ಆಗಿದೆ, ನಿಗಮದಲ್ಲಿ ಒಂದು ಹುದ್ದೆ ಬೇರೆ ಕ್ರಿಯೇಟ್ ಮಾಡಿ ಅವರಿಗೆ ಅಲ್ಲಿ ಅವರಿಗೆ ವಹಿವಾಟನ್ನ ಮಾಡೋದಕ್ಕೆ ನೋಡಿರ ಪರ್ಸನ್ ಯಾರು ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ನಕಲಿ ಹುದ್ದೆನ ಕ್ರಿಯೇಟ್ ಮಾಡ್ತಾರಲ್ಲಿ, ಜೂನಿಯರ್ ಅಕೌಂಟೆಂಟ್ ಪೋಸ್ಟ್ ಅಂತೇಳಿ ಅದನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಫೆಬ್ರವರಿ 21ನೇ ತಾರೀಕು 3, 4, 1, 2 ಈ ಥರದ 16, 19 ಈ ಥರದ್ದು ಒಂದು ಅಕೌಂಟನ್ನು ಓಪನ್ ಮಾಡ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇದು ಡೀಪ್ ರೂಟೆಡ್ ಕಾನ್ಸ್ಪಿರಸಿ ಅಂತಂದ್ರೆ ಅದನ್ನು ಎಫೆಕ್ಟಿವ್ ಆಗಿ ಹೇಳ್ಬೇಕಿತ್ತು. ಇವತ್ತು ಎಲ್ಲೆಲ್ಲಿ ಯಾವ ಮಟ್ಟದ ಪಿತೂರಿ ಆಗ್ತಿದೆ ಮತ್ತು ಇಡಿ ಆಫೀಸರ್ಸ್ಗಳಿಗೆ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಯಾಕೆ ಅಡ್ಡಿ ಮಾಡ್ತಿದ್ದೀರಾ ಸ್ಟೇಟ್ ಗೌರ್ಮೆಂಟು? ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷಕ್ಕೂ ಕೂಡ ಈ ಪ್ರಕರಣ ಹೇಗಾಗ್ತಿದೆ. ಇನ್ನು ಬೇರೆ ಕೇಸ್ಗಳಲ್ಲಿ ಇಡಿ ಮಾಡಿರುವಂತಹ ರೈಡೇ ಬೇರೆ, ಈ ಪ್ರಕರಣನೇ ಬೇರೆ. ಅದನ್ನು ಎಫೆಕ್ಟಿವ್ ಆಗಿ ಅದನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಇವತ್ತು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಇನ್ನೂ ಟೈಮ್ ಇದೆ. ಇವತ್ತು ಒಂದನ್ನೇ ಇಟ್ಕೊಂಡು ನಾವೇನು ಜಡ್ಜ್ಮೆಂಟ್ ಮಾಡೋದೇನು ಬೇಕಿಲ್ಲ, ಇನ್ನೂ ಟೈಮ್ ಇದೆ. ಬಟ್ ಎಲ್ಲ ಒಂದ್ ಕಡೆ ಓಪನಿಂಗು ಇವತ್ತು ಚೆನ್ನಾಗಿರ್ಬೇಕಾಗಿತ್ತು. ನೋಡಿ ಸ್ಮಿತಾ, ಈಗ ಇವ್ರು ಹೇಳಿದ ಪಾಯಿಂಟ್ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಡಿ.ಕೆ. ಶಿವಕುಮಾರ್ ಹೇಳಿದ ಕ್ಲಿಪ್ಪಿಂಗ್ ಹಾಕಿದ್ರಿ, ಸಿದ್ದರಾಮಯ್ಯ ಹೇಳಿದ ಕ್ಲಿಪ್ಪಿಂಗ್ ಹಾಕಿದ್ರಿ. ಸಂಜೆ 5 ಗಂಟೆ ನಂತರ ವಿರೋಧ ಪಕ್ಷದ ನಾಯಕರಾದ ಅಶೋಕ್ನವರು ದಯವಿಟ್ಟು ಕೇಳಿಸ್ಕೊಳ್ಳಿ, ಎಳೆ ಎಳೆಯಾಗಿ
ಎಲ್ಲೆಲ್ಲಿ ಸ್ಕ್ಯಾಮ್ ಆಯ್ತು, ಇನ್ಕ್ಲೂಡಿಂಗ್ ಇವಾಗ ಸರ್ ಹೇಳಿದ್ರು ಗೊತ್ತಾ, ಈ ಪಾಯಿಂಟ್ ನು ಸೇರಿಸಿ ಯಾವ ರೀತಿ ಅದೊಂದು ಫೇಕ್ ಇದನ್ನ ಕ್ರಿಯೇಟ್ ಮಾಡಿ ಆ MD ಪದ್ಮನಾಭ ಅವರು ಯಾವ ರೀತಿ ನಡ್ಕೊಂಡ್ರು, ಸಚಿವರು ಹೆಂಗ್ ಬಂದ್ರು, ಏನೇನಾಯ್ತು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೀವು ಅದನ್ನು ತೋರಿಸಬೇಕು ಮೇಡಮ್. ನಮ್ದ್ರಲ್ಲಿ ಲೈವ್ ಸ್ಟ್ರೀಮಿಂಗ್ ಹೋಗ್ತಿದೆ ಸರ್, ನಮ್ದ್ರಲ್ಲಿ ಲೈವ್ ಸ್ಟ್ರೀಮಿಂಗ್ ಹೋಗ್ತಿದೆ ಸೆಪರೇಟ್ ಡಿಜಿಟಲ್ ಅಲ್ಲಿ. 5 ಗಂಟೆ ಮಾತನಾಡೋ ಸಂದರ್ಭದಲ್ಲಿ 5 ಗಂಟೆ ನ್ಯೂಸ್ ಅಲ್ಲಿ, 6 ಗಂಟೆ ನ್ಯೂಸ್ ಅಲ್ಲಿ ನಾವು ಸತತವಾಗಿ ತೋರಿಸಿದ್ದೀವಿ. ಇವಾಗ ಏನಕ್ಕೆ ಹೇಳ್ತಾ ಇದ್ದೀರಾ? ಇನ್ನೊಂದ್ಸತಿ ಹಾಕ್ಬಿಡಿ ಅಶೋಕ್ ಅವ್ರ ಬೈಟು, ಹಾಕ್ಬಿಡಿ ಅಶೋಕ್ ಅವ್ರ ಬೈಟು, ಮೋಹನ್ ವಿಶ್ವಾಸ ಸಮಾಧಾನ ಅಶೋಕ್ ಅವ್ರ ಬೈಟ್ ಹಾಕಿ ಅಶೋಕ್ ಅವ್ರ ಬೈಟು. ನಾನು ಏನೇನೋ ಸುಳ್ಳುಗಳನ್ನು ಹೇಳ್ತೀನಿ, ನಿಮ್ಗೆ ಸಮರ್ಥನೆ ಮಾಡಕ್ಕೆ ಅವಕಾಶ ಇದೆ. ರೂಲಿಂಗ್ ಪಾರ್ಟಿ ನೀವು ಪೇಷನ್ಸ್ ಇರಬೇಕು, ರೂಲಿಂಗ್ ಪಾರ್ಟಿಗೆ ಸಂಯಮ ಇರಬೇಕು, ರೂಲಿಂಗ್ ಪಾರ್ಟಿಗೆ. ನೀವು ಅಪೋಸಿಷನ್ ಅಲ್ಲ, ಕಂಟಿನ್ಯೂ ಮಾಡಿ. ಅಪೋಸಿಷನ್ ಜನ ಕೂತಿರ್ಸೋದು, ಪ್ರಶ್ನೆ ಮಾಡಕ್ಕೆ ನಮ್ಮನ್ನು ಕೂತಿರ್ಸಿರೋದು, ತಟ್ಟಕ್ಕೆಲ್ಲ ಬಂದಿರೋದು. ನಾನು ಏನೇನೋ ಸುಳ್ಳುಗಳನ್ನು ಹೇಳ್ತೀನಿ. ಡಿಬೇಟಿಗೆ ಸಮಯ ಕಮ್ಮಿ ಇದೆ. ಅಶೋಕ್ ಅವ್ರು ಮಾತನಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸಮೀವುಲ್ಲಾ ಸರ್ ಪ್ರಶ್ನೆ ಇರೋದು ಅವ್ರು ಮಾತನಾಡ್ತಿಲ್ಲ ಅನ್ನೋದಲ್ಲ, ಮಾತನಾಡೋದು ಎಫೆಕ್ಟಿವ್ ಆಗಿ ಯಾಕೋ ಅನ್ನಿಸ್ತಿಲ್ಲ ಅನ್ನೋ ಅಸಮಾಧಾನ. ನೋಡಿ, ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು ಆಯ್ತಲ್ಲ. ನಾವು ನೋಡ್ದಂಗೆ ಎಲ್ಲಾರು ನೋಡ್ದಂಗೆ ನಾನು ಬೇರೆ ಮಾಧ್ಯಮಗಳನ್ನ ನೋಡ್ತಾ ಇದ್ದೀನಿ ಆಯ್ತಲ್ಲ. ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ಮಾತಾಡಿದ್ದಾರೆ, ಯಾವ ವಿಷಯನ ಎಳೆಯಾಗಿ ಇಂಚಾಗಿ ನೀವು ನಮ್ಮ ಚಾನೆಲ್ ಬಗ್ಗೆ ಅಬ್ಜೆಕ್ಷನ್ ಮಾಡಿದಾಗ ನೀವು ನಿಮ್ಮ ಒಂದು ವ್ಯೂ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಇದು ಇಡೀ ಜನರ ವ್ಯೂ ಪಾಯಿಂಟ್ ಆಗ್ತಾ ಇಲ್ಲ ಅಂತೆಲ್ಲ ಚಾನೆಲ್ ಸಂಬಂಧಪಟ್ಟವರಲ್ಲ. ನಮ್ಮ ಚಾನೆಲ್ಗೂ ಸಮೀವುಲ್ಲಾ ಸರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನಗಿಂತ ಹೆಚ್ಚಿನ ಅನುಭವ ಪತ್ರಿಕೋದ್ಯಮದಲ್ಲಿ ಅವರಿಗಿದೆ, ಅವ್ರಿಗೂ ಅನ್ಸಿದೆ. ನಾನು ರಿಪಬ್ಲಿಕ್ ಕಾಂಗ್ರೆಸ್ ಅವ್ರ ತರ ಅಲ್ಲ, ಅದಕ್ಕೋಸ್ಕರ ಪೇಷನ್ಸ್ ಇಂದ ಕೇಳ್ಕೊತೀನಿ. ರಿಪಬ್ಲಿಕ್ ಕಾಂಗ್ರೆಸ್ ಯಾವಾಗ ಆಯ್ತಪ್ಪ? ನಮ್ಮನ್ನು ಬ್ಯಾನ್ ಮಾಡಿದ್ರು ಕಾಂಗ್ರೆಸ್ನವರು. ಎನಿವೆ ಹೇಳಿ. ಅಲ್ಲ, ಕಾಂಗ್ರೆಸ್ ಅವ್ರ ತರ ಅಲ್ಲ, ಪೇಷನ್ಸ್ ಇಂದ ಕೇಳಿಸ್ಕೊತೀರಾ, ಅದಕ್ಕೆ ಕೇಳಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಇವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಕೇಂದ್ರದಲ್ಲೂ ಇದೇ ಕೆಲಸ ಮಾಡ್ತಾರೆ. ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಕೂಗಾಡೋದು, ಕಿರ್ಚಾಡೋದು, ಏನಾದ್ರು ಉತ್ತರ ಕೊಡಕ್ ಬಂದಾಗ ಕೇಳಲ್ಲ. ಇಲ್ಲಿ ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ಅಷ್ಟೇನೆ, ಅಲ್ಲಿ ಚರ್ಚೆ ಶುರುವಾದ ತಕ್ಷಣ ಇಲ್ಲೂ ಕಿರ್ಚಾಡೋದು, ಕೂಗಾಡೋದು ಮಾಡ್ತಾರೆ. ಇದೇ ಹ್ಯಾಬಿಟೇ ಮಾಡ್ಕೊಂಡ್ ಬಂದಿರೋದು. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮ ವಿರೋಧ ಪಕ್ಷದ ನಾಯಕರು ನೀವು ಸಂಜೆ ಕ್ಲಿಪ್ಪಿಂಗ್ ನೋಡಿದ್ರೆ ಡೀಟೇಲ್ಡ್ ಆಗಿ ಹಗರಣದ ಇಂಚಿಂಚು ಮಾಹಿತಿಯನ್ನು ಯಾವ ರೀತಿ ಸಚಿವ ನಾಗೇಂದ್ರ ಇನ್ವಾಲ್ವ್ ಆಗಿದ್ದು, ಯಾವ ರೀತಿ ಸಿದ್ದರಾಮಯ್ಯನವರ ಒಂದು ಏನ್ ಹೇಳ್ತಾರೆ ಮೂಗಳತೆ ಕೆಳಗಡೆನೆ ಈ ಪ್ರಕರಣ ನಡೆದಿದ್ದಾಗಬಹುದು ಆಯ್ತಲ್ಲ. ತಿರ್ಗಾ ದದ್ದಲ್ ರಾಜೀನಾಮೆ ಯಾಕೆ ಪಡಿಲಿಲ್ಲ, ಎಲ್ಲಿ ಹೋಯ್ತು ಹಣ, ಎಲ್ಲಿ ಬಂತು, ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಬಹುಶಃ ಅವ್ರಿಗೇನೋ ಅನ್ಸಿರ್ಬೋದೇನೋ ಸರಿ ಆಗಿದ್ದಿಲ್ಲ ಅಂತ ಹೇಳಿ ಅವ್ರವ್ರ ವ್ಯೂ. ತಿರ್ಗಾ ಸೆಷನ್ ಇವತ್ತು ಸ್ಟಾರ್ಟ್ ಆಗಿದೆ, ಕೇಳಿಸ್ಕೊಳ್ಳಿ ಪೂರ್ತಿ. ಸಂತಾಪ ಸೂಚನೆಯಲ್ಲೇ ಸೆಕೆಂಡ್ ಹಾಫ್ ನೋಡಿ. ಮೋಹನ್ ವಿಶ್ವ ಅವರೇ, ನಾನು ಶಿವಮೊಗ್ಗ ಜಿಲ್ಲೆಯವರು, ನಾನು ಶಿವಮೊಗ್ಗ ಜಿಲ್ಲೆಯವರು. ಒಂದ್ ಮಾತು ಕೇಳಿಸ್ಕೊಂಡ್ಬಿಡಿ, ಇಲ್ಲ ಇದನ್ನ ಕೇಳಿಸ್ಕೊಂಡು ಇದಕ್ಕೂ ಉತ್ತರ ಕೊಡಿ, ಇದನ್ನ ಕೇಳಿಸ್ಕೊಂಡು ಇದಕ್ಕೂ ಉತ್ತರ ಕೊಡಿ. ಯಡಿಯೂರಪ್ಪ ಗುಡುಗಿದ್ದಾರೆ, ಈ ಮಾತನ್ನ ಕೇಳಿಸ್ಕೊಳ್ಳಿ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು, ಈ ಮಾತನ್ನ ಕೇಳಿಸ್ಕೊಂಡಿದೀವಿ ನಾವು ಚಿಕ್ಕ ವಯಸ್ಸಿಂದಾನೆ. ಅಂದ್ರೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ್ಲೂ ನೋಡಿದ್ದಾರೆ ಸಮೀವುಲ್ಲಾ ಸರ್, ಯಡಿಯೂರಪ್ಪನವರು ಇದ್ದಾಗ್ಲೂ ನೋಡಿದ್ದಾರೆ. ಈಗ್ಲೂ ಅದೇ ನಿರೀಕ್ಷೆ. ಯಡಿಯೂರಪ್ಪನವ್ರು ವಿಧಾನಸೌಧದಲ್ಲಿ ಇದ್ರು ಅಷ್ಟೇ, ಇಲ್ಲ ಅಂದ್ರು ಅಷ್ಟೇ, ಅವ್ರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ. ಅರ್ಥ ಆಯ್ತಲ್ಲ. ಈ ಮೋಡ ಹೋರಾಟದಲ್ಲಿ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಹೋರಾಟದಲ್ಲಿ ಆಗಿರ್ಬೋದು, ಅವರ ಒಂದು ಗೈಡೆನ್ಸ್ ನಲ್ಲೇನೆ ನಾವು ಇಡೀ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಹೋರಾಟ ಮಾಡಿರೋದು. ಇದ್ರಲ್ಲಿ ಎರಡು ಮಾತೇ ಇಲ್ಲ. ಗೊತ್ತಾಯ್ತಲ್ಲ. ಇಲ್ಲೂ ಅಷ್ಟೇ, ನಾನು ಆಗ್ಲೇ ಹೇಳ್ದಂಗೆ ವಿರೋಧ ಪಕ್ಷದ ನಾಯಕರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಇವತ್ತು ಸೆಷನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಹಾಫ್ ಆಫ್ ದ ಸೆಷನ್ ಬರೀ ಸಂತಾಪ ಸೂಚನೆ ಆ ವಿಷಯಗಳಲ್ಲೇ ಆಯ್ತು. ಸೆಕೆಂಡ್ ಹಾಫ್ ಅಲ್ಲಿ ಕೊನೆಯಲ್ಲಿ ಅವಕಾಶ ಕೊಟ್ಟರು. ಇವತ್ತು ಚರ್ಚೆ ಶುರು ಆಗಿದೆ. ನೀವು ಇವತ್ತು ಆಲ್ರೆಡಿ ನೀವು ವಿರೋಧ ಪಕ್ಷ ಸರಿ ಧ್ವನಿ ಎತ್ತಿಲ್ಲ, ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನೀವೇನೋ ಒಂದು ಹೇಳ್ಕೊಂಡು ಕೂತ್ಕೊಂಡ್ರೆ ಇದನ್ನ ಒಪ್ಪೋದಕ್ಕೆ ನಾವು ಸರಿಯಾಗಿಲ್ಲ. ನೀವು ಒಪ್ಪುತ್ತೀರೋ ಬಿಡ್ತೀರೋ, ರಾಜ್ಯದ ಜನರಿಗಿರುವ ನಿರೀಕ್ಷೆ ನಿಮ್ಮಿಂದ ಸರ್ಕಾರದ ಮೇಲೆ ಇಷ್ಟೆಲ್ಲ ಆರೋಪಗಳು ಬರ್ತಿರೋ ಸಂದರ್ಭದಲ್ಲಿ ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ಇನ್ನೆಷ್ಟು ಸಾಧ್ಯವೋ ಅಷ್ಟು ಎಫರ್ಟ್ ವಿರೋಧ ಪಕ್ಷದ ಕಡೆಯಿಂದ ಆಗ್ಲಿ ಅಂತ ಹೇಳಿ ಅದು ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು ಅನ್ನೋದು ನಿಮ್ಮ ಅಭಿಪ್ರಾಯ ಆದ್ರೆ ಏನ್ ಹೇಳಿ? ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು ಅನ್ನೋದಾದ್ರೆ ನಮ್ಮ ಅಭಿಪ್ರಾಯ. ಎನಿವೆ, ನೀವೇ ಹೇಳ್ದಾಗೆ ಇವತ್ತಿನಿಂದ ಸೆಷನ್ ಪ್ರಾರಂಭ ಆಗಿದೆ. ನಾವು ಕೂಡ ಕಾದ್ ನೋಡೋಣ ಮುಂದಿನ 10 ದಿನಗಳ ಕಾಲ ವಿರೋಧ ಪಕ್ಷ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ, ನಾನಾಗ್ಲೇ ಹೇಳ್ದಾಗೆ ಈ ವಾಲ್ಮೀಕಿ ಪ್ಲಸ್ ಮೂಡ ಟ್ರಯಾಂಗಲ್ ನಲ್ಲಿ ಮುಳುಗಿಸುವ ಪ್ರಯತ್ನ ಅಥವಾ ಕಟ್ಟಾಕೋ ಪ್ರಯತ್ನ ಮಾಡುತ್ತೆ ಅಂತೇಳಿ ಇವತ್ತಿನ ಚರ್ಚೆಗೆ ಸಮಯ ಇದೆದಷ್ಟೇ. ಆಡಳಿತ ಪಕ್ಷ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದಾಗ ವಿರೋಧ ಪಕ್ಷ ಕಿವಿ ಹಿಂಡೋ ಪ್ರಯತ್ನ ಮಾಡಬೇಕು ಅನ್ನೋದಷ್ಟೇ ನಮ್ಮ ನಿರೀಕ್ಷೆ. ಹಾಗಾಗ್ಲಿ ಅಂತ ಭಾವಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.